ಮತ್ತೊಂದು ಕೋರ್ಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತೇಳಿ ಕರೀತಾರೆ. ಅಂದರೆ ಇದು ಒಂದು ತಿರುವನಂತಪುರಂ ಕೇರಳದಲ್ಲಿರೋಂಥ ಒಂದು ಇನ್ಸ್ಟಿಟ್ಯೂಟು. ಏಷ್ಯಾದಲ್ಲೇ ಫಸ್ಟ್ ಸ್ಪೇಸ್ ಯೂನಿವರ್ಸಿಟಿ ಅಂತಲೂ ಕರಿತಾ ಹೋಗ್ತಾರೆ. ಏಷ್ಯಾದಲ್ಲೇ ಮೊದಲ ಸ್ಪೇಸ್ ಯೂನಿವರ್ಸಿಟಿ ಅಂತೇಳಿ ಕರೀತಾರೆ. ಇದಕ್ಕೆ ಯಾವ ರೀತಿ ನೀವು ಜಾಯ್ನ್ ಆಗ್ಬೋದು ಅಂತ ಬಂದಾಗ, ಯಾರೆಲ್ಲ JEE ಎಕ್ಸಾಮ್ ಬರೆದಿರ್ತೀರಿ ಆ JEE ಎಕ್ಸಾಮ್ ಸ್ಕೋರ್ ಮುಖಾಂತರ ನೀವು ಈ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. IIST ಅಂತೇಳಿ ಕರೀತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತೇಳಿ. ಏರೋಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇರೋ ಅಂಥ ವಿದ್ಯಾರ್ಥಿಗಳು ಇಲ್ಲಿ ನೀವು ಜಾಯ್ನ್ ಆಗ್ಬೋದು. ತಿರುವನಂತಪುರಂ ಕೇರಳದಲ್ಲಿದೆ. ಒಟ್ಟು ಈ ಕಾಲೇಜಲ್ಲಿ ಏನು ನೀವು JEE ರ್ಯಾಂಕ್ ಬಂದಿರುತ್ತೆ ಆ ರ್ಯಾಂಕಿನ ಮುಖಾಂತರ ಇಲ್ಲಿ ಸೀಟ್ನ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 15,000 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಪ್ರತಿ ವರ್ಷ ನೀವು 15,000 ರೂಪಾಯಿ ಫೀಸ್ ಕಟ್ಟಿದ್ರೆ ಪ್ರತಿ ವರ್ಷ ಸ್ಟೈಫೆಂಡ್ ಅಂತ ಬಂದು 80,000 ರೂಪಾಯಿ ಸ್ಟೈಫೆಂಡ್ ಕೊಡ್ತಾ ಹೋಗ್ತಾರೆ. ನೀವು ಕಟ್ಟಬೇಕಾಗಿರೋ ಫೀಸ್ ಬಂದು 15,000, ಸ್ಟೈಫೆಂಡ್ ಬಂದು ವರ್ಷಕ್ಕೆ 80,000 ಇರುತ್ತೆ. ಇದು ಒಂದು ಏರೋಸ್ಪೇಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತಲೂ ಕರೀತಾರೆ. ಇಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ ಇಸ್ರೋದಲ್ಲಿ 100% ಜಾಬ್ ಪ್ಲೇಸ್ಮೆಂಟ್ ಆಗೋ ಒಂದು ಅವಕಾಶ ಇದೆ. 100% ಜಾಬ್ ಪ್ಲೇಸ್ಮೆಂಟು ಇಸ್ರೋದಲ್ಲಾಗುತ್ತೆ. ಪ್ಯಾಕೇಜ್ ಎಲ್ಲ ಬಂದು ವರ್ಷಕ್ಕೆ 25 ಲಕ್ಷಕ್ಕೂ ಹೆಚ್ಚು ಸ್ಯಾಲ್ರಿ ಸಿಗೋ ಅಂಥ ಒಂದು ಅವಕಾಶ ಇದೆ. ಯಾರೆಲ್ಲ ಇದಕ್ಕೆ ಸೇರಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರೆಲ್ಲ ಏನು ನೀವು ಬರೆದಿರೋ ಅಂಥ JEE ಸ್ಕೋರ್ ಇದೆ ಆ ಸ್ಕೋರ್ ಮುಖಾಂತರ ನೀವು ಇದಕ್ಕೆ ಅಪ್ಲೈ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಇದು ಒಂದು 5 ವರ್ಷದ ಕೋರ್ಸು. ಅಂದರೆ BSMS ಅಂತಲೇ ಕರೀತಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು ಮಾಸ್ಟರ್ ಆಫ್ ಸೈನ್ಸ್ ಅಂತೇಳಿ. ನಿಮಗೆ ಇಂಟ್ರೆಸ್ಟ್ ಇರೋ ಅಂಥ ಸಬ್ಜೆಕ್ಟ್ ಏರೋಸ್ಪೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೇ ನೀವು 5 ವರ್ಷ ಓದ್ಕೊಳ್ಳೋವಂಥ ಒಂದು ಅವಕಾಶ ಇದೆ. ಇದರಲ್ಲೇ ನಿಮಗೆ BTech ಅಂತಲೂ ಸಿಗುತ್ತೆ. BTech ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತೇಳಿ ಅದನ್ನು ಸಹ ನೀವು ಇಲ್ಲಿ ಮಾಡ್ಬೋದು. ಇದು ಒಂದು ಉತ್ತಮವಾದ, ಯಾರೆಲ್ಲ ಏರೋಸ್ಪೇಸ್ ಇಲ್ಲ ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರಿಗೆ ಒಂದು ಉತ್ತಮವಾದ ಅವಕಾಶ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತೇಳಿ ಒಂದು JEE ಸ್ಕೋರ್ ಮುಖಾಂತರ ಇಲ್ಲಿ ಸೆಲೆಕ್ಷನ್ ನಡೀತಾ ಹೋಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಸೇರ್ಕೋಬೋದು.